ನಮಸ್ಕಾರ ದಾವಣಗೆರೆ. ನಾವು ಮೂವರು ಇಲ್ಲಿ ಗಾಜಿನ ಮನೆಯಲ್ಲಿ ಇದ್ದೀವಿ. GBH63 ಅಪ್ಡೇಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ಬಂದಿದ್ದೀವಿ. ನಾನು ಹಾಗೂ ನಮ್ಮ ಸರ್ ತುಮಕೂರಿಂದ ಬಂದಿದ್ದಾರೆ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ GB ಹಾವೇರಿ ಸರ್ ಅವ್ರು ಬಂದಿದ್ದಾರೆ. ನೋಡಿ, ನಾವು ನಮ್ಮ ಗಾಜಿನ ಮನೆಯನ್ನು ಇವ್ರಿಗೆ ತೋರಿಸ್ಲಿಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ, ಸುಸ್ವಾಗತ ಮಾಡ್ತೀನಿ. ಬರ್ರಿ ಸರ್, ನಮ್ಮ ಗಾಜಿನ ಮನೆ ನೋಡುವಂತ್ರಿ. ಹಲೋ, ನಮಸ್ಕಾರ ದಾವಣಗೆರೆ. ಇದು GB ನಮ್ಮ ವಿಡಿಯೋ ಮೊನ್ನೆ ತಾನೇ ನಾನು ವಿಡಿಯೋ ಲಾಂಚ್ ಮಾಡಿದ್ದೆ. ನಮ್ಮ ಸರ್ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದ್ರು. ಇವರ ನನ್ನೊಂದು ಚಾನಲ್ ಅಭಿಪ್ರಾಯ, ನನ್ನೊಂದು ಒಪಿನಿಯನ್ ನೋಡಿ ಇವರು ಸರ್ ತುಮಕೂರಿಂದ ಬಂದಿದ್ದಾರೆ. ಈ ಪ್ರೇಕ್ಷಣೀಯ ಸ್ಥಳವನ್ನು ನೋಡ್ಲಿಕ್ಕೆ, ಗಾಜಿನ ಮನೆಯನ್ನು ನೋಡ್ಲಿಕ್ಕೆ ನಮ್ಮ ಕಾಲೇಜಿನ ಪ್ರೊಫೆಸರ್ ಇವರಿಂದ ಒಂದು ಇಂಟ್ರೊಡಕ್ಷನ್ ತಗೊಂತೀನಿ. ಮಾತಾಡಿ ಸರ್. ಹೇಗಿದೆ ಸರ್ ನಮ್ ದಾವಣಗೆರೆ ದುರ್ಗಮ್ಮನ ಜಾತ್ರೆ? ಹುಟ್ಟು ಊರು. ಸರ್, ನಾನು ಬೆಳೆದಿದ್ದು ಇಲ್ಲೇ, ಮಾಡಿದ್ದು ಇಲ್ಲೇ. ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬೆಂಗಳೂರಲ್ಲಿ ಮಾಡಿದೆ. ಈಗ ನಾನು ತುಮಕೂರಲ್ಲಿ ಪಾಲಿಟೆಕ್ನಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಲೆಕ್ಚರರ್ ಆಗಿ. ಆಮೇಲೆ ನನ್ನ ಬಹಳ ಸೋಷಿಯಲ್ ಸರ್ವಿಸ್ ಎನ್ವೈರನ್ಮೆಂಟ್ ಇದ್ದೇವೆ, ಸ್ಕೂಲ್ಸ್ ಇದ್ದೇವೆ, ಅದೆಲ್ಲ ನಾನು. ಆಮೇಲೆ ನನ್ನ ಸ್ಟೂಡೆಂಟ್ ಆಗಿ ನಾನು ನಾಗರಾಜನ ನೋಡಕ್ಕೆ ತುಮಕೂರಿಂದ ಬಂದೆ. ಬಹಳ ಖುಷಿ ಆಯ್ತು. ನನ್ನ ಫೇವರೇಟ್ ಕಾಲೇಜ್ ವಿಡಿಯೋ ಕಳ್ಸಿದ್ ನೋಡಿ ನನ್ಗೆ ಬಹಳ ಖುಷಿ ಆಯ್ತು. ಆಮೇಲೆ ನೀನು ಜಿಂದಾಲ್ ಅಲ್ಲಿ ವರ್ಕ್ ಮಾಡಿ, ಪೈಲಟ್ ಪ್ಲಾಂಟ್ ಅಲ್ಲಿ ವರ್ಕ್ ಮಾಡಿ, ಇಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿರೋದು ನನ್ಗೆ ನೋಡಿ ಬಹಳ ಖುಷಿ ಆಯ್ತು. ಅದಕ್ಕೆ ನಾನು ಇದು 226 ಇದು ಮಾಡಿದ್ರು ಅಲುಮಿನಿ ಫಂಕ್ಷನ್ ಗೆ ನಾನು ವಿಸಿಟ್ ಮಾಡಕ್ ಬಂದಿದ್ದೆ ತುಮಕೂರಿಗೆ, ತುಮಕೂರಿಂದ ದಾವಣಗೆರೆಗೆ. ಬೆಳಿಗ್ಗೆ ವಿಧಾನಸೌಧ ಕಟ್ಟಿದ್ದಾರೆ, ಹೂವಿನಿಂದ ಕಟ್ಟಿದ್ದಾರೆ, ಕಲ್ಲಿನ ರಥ ಇದೆ, ಸಾಲು ಮರದ ತಿಮ್ಮಕ್ಕಂದು ಬಹಳ ಚೆನ್ನಾಗಿ ವಿಡಿಯೋ ಇದೆ. ತುಂಬಾ ಥ್ಯಾಂಕ್ಸ್. ನಮ್ಮ ಅಪ್ಪಾಜಿ ಆಗಿರ್ತಕ್ಕಂಥ ಶಾಮನೂರ್ ಶಿವಶಂಕರಪ್ಪನವರ ಇತಿಹಾಸ ಇದೆ. ಮತ್ತೆ ಅದೇ ರೀತಿ ಸಿರಿಧಾನ್ಯ, ಈಗಿನ ಟ್ರೆಂಡಿಗೆ ಆರೋಗ್ಯವಾಗಿ ಬೇಕಾಗಿರ್ತಕ್ಕಂಥ ಸಿರಿಧಾನ್ಯ ಪ್ರಾಡಕ್ಟ್ ಗಳೆಲ್ಲ ಒಂದು ಡೆಮೋ ಇದೆ, ಮತ್ತೆ ವಸ್ತು ಪ್ರದರ್ಶನ ಇದೆ. ಸಿಹಿ ಆದಂತ ತಿಂಡಿಗಳು ಇದಾವೆ. ಹಾಗೂ ಮತ್ತು ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ KRS ಟೈಪ್, ಕಾರಂಜಿ ಟೈಪ್ ನಮ್ಮ ದಾವಣಗೆರೆಯಲ್ಲಿ ವೀಕ್ಷಣೆ ಮಾಡಬಹುದು ನೀವು. ವಿತ್ 3D ಇಮೇಜ್ ಫೋಟೋಸ್ ಸತಿಗೂ ಬರ್ತವೆ. ನಮ್ಮ ಅಪ್ಪು ಅವ್ರ ಫೋಟೋಗಳೆಲ್ಲ ಬರ್ತವೆ ಅದರಲ್ಲಿ. ವೆರೈಟಿ ಡಿಸೈನ್ ಅಲ್ಲಿ ವೆರೈಟಿ ಸಾಂಗ್ ತಕ್ಕಂಗೆ ಡಿಸೈನ್ ನಮ್ಮ ಭೂಮಿ ರಕ್ಷಣೆ ಹೆಂಗೆ, ನಮ್ಮ ಬೆಳೆಗಳು ಹೆಂಗ್ ಬೆಳಿತೇವೆ, ರೈತರ ಬಗ್ಗೆ ಪ್ರತಿಯೊಂದು 3D ಫೋಟೋಸ್ ವಿಡಿಯೋ ಸಮೇತ. ಬರೀ ಅದು ಇಮೇಜ್ ಹಾಕಿರೋದು, ನೀರಿಂದ ಇಮೇಜ್ ಬರ್ತಕ್ಕಂಥದ್ದು. ಅದನ್ನೆಲ್ಲ ನಾನು ತೋರಿಸ್ತೀನಿ ಅಂತಂದೇಳಿ ನಮ್ಮ ದಾವಣಗೆರೆ ಬೆಣ್ಣೆನಗರಿ ವಿದ್ಯಾಕಾಶಿ ಅಂತಾರೆ. ನಮ್ಮ ದಾವಣಗೆರೆ ಗಾಜಿನ ಮನೇಲಿ ತೋರಿಸ್ತೀನಿ, ಬರ್ರಿ ನೋಡ್ಕೊಂಬರೋಣ. ಇನ್ನೊಂದು ವಿಷಯ, ಎಲ್ಲ ಈಗ ಎಷ್ಟು ಮಟ್ಟಿಗೆ ಆಗಿದೆ ನೋಡಿ. ಎಲ್ಲಾ ಗಿಡಗಳೆಲ್ಲ ಬಹಳ ಚೆನ್ನಾಗ ದೊಡ್ಡ ಮಟ್ಟಕ್ಕಾಗಿದ್ದಾವೆ. ಬಹಳ ಇಂಪ್ರೂವ್ಮೆಂಟ್ ಇತ್ತು. ಈಗ ನಮ್ಮ ದಾವಣಗೆರೆಯಲ್ಲೇ ಬಹಳ ಪ್ರಸಿದ್ಧವಾಗಿದೆ. ನೀವು ನೋಡ್ಬೋದು ಗಾಜಿನ ಮನೆಯನ್ನ. ನೋಡಿ, ಇಲ್ಲೊಂದು ಗಿಡ ಇದೆ. ಇದು ಓಲಿಯಾ ಯುರೋಪಿಯಾ ಅಂತಂದೇಳಿ ವೈಜ್ಞಾನಿಕ ಹೆಸರು. ನೋಡಿ, ಇದು ಸಿರಿಧಾನ್ಯ ಹಬ್ಬ ಅಂತಂದೇಳಿ ಎಷ್ಟು ಚೆನ್ನಾಗಿದೆ. ದುರ್ಗಾದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗ ಇದೆ. ಎಲ್ಲ ರೀತಿ ಸಿರಿಧಾನ್ಯ ಪ್ರಾಡಕ್ಟ್ ಗಳೆಲ್ಲ ಸಿಗ್ತವೆ. ಮಿಲೆಟ್ಸ್ಗಳು ಹಾಗೂ ರಾಗಿ ಮಾಲ್ಟು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಸಿರಿಧಾನ್ಯ ಪ್ರಾಡಕ್ಟ್ಗಳು ಧರ್ಮಸ್ಥಳ ಸಂಘದಲ್ಲಿ ಸಿಗುತ್ತವೆ. ಧರ್ಮಸ್ಥಳ ಪ್ರಾಡಕ್ಟ್ಗಳಲ್ಲಿ ಸಿರಿ ಮಿಲೆಟ್ಸ್, ಸಿರಿ ರೊಟ್ಟಿ, ಬೇರೆ ವೆರೈಟಿ ಐಟಮ್ಸ್ ಸಿಗ್ತವೆ. ಅಲ್ಲೋ ನಮಸ್ಕಾರ ದಾವಣಗೆರೆ. ಬರ್ರಿ ನಮ್ಮ ದಾವಣಗೆರೆ ಗಾಜಿನ ಮನೆಯನ್ನು ವೀಕ್ಷಣೆ ಮಾಡ್ಲಿಕ್ಕೆ. ನಮ್ಮ ಬೆಂಗಳೂರು ವಿಧಾನಸೌಧ ನೋಡಿ ಎಷ್ಟು ಚೆನ್ನಾಗಿದೆ. ವಿಧಾನಸೌಧ ಬಹಳ ಚೆನ್ನಾಗಿದೆ, ಹೂವಿನಿಂದ ಅಲಂಕೃತವಾಗಿದೆ. ರೈತರು ಭಾರತ ದೇಶದ ಬೆನ್ನೆಲುಬು ಅಂತಾರೆ. ಒಬ್ಬೊಬ್ಬ ರೈತರ ಹೆಸರಲ್ಲಿ ಒಂದೊಂದು ಬೆಳೆಗಳನ್ನ ಬೆಳೆದಿದ್ದಾರೆ. ಅವ್ರ ಊರ್ ತಕ್ಕಂಗೆ ಬೆಳೆ ಹಾಕಿದ್ದಾರೆ. ನಮ್ಮ ತೋಟಗಾರಿಕೆ ವಲಯದ ವತಿಯಿಂದ ಸಾಕಷ್ಟು ಸೌಕರ್ಯಗಳು ಸಿಗ್ತವೆ ರೈತರಿಗೆ. ನಮ್ಮ ಮಕ್ಕಳು ಡ್ರೆಸ್ಗಳಾಗಿರ್ಬೋದು ಬಂದು ನೀವು ನೋಡ್ಬೋದು. ಎಲ್ಲ ಖಾದಿ ವೆರೈಟಿ ಬಟ್ಟೆಗಳೆಲ್ಲ ಸಿಗ್ತವೆ. ಹಂಗೆ ನೀವು ಗಾಡಿಯಲ್ಲೂ ವೀಕ್ಷಣೆ ಮಾಡ್ಬೋದು. ನಮ್ಮ ಗಾಜಿನ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ. ತಿನಿಸುಗಳೆಲ್ಲ ಸಿಗ್ತವೆ. ಓನ್ಲಿ ಇನ್ನೊಂದ್ 2 ದಿನ ಮಾತ್ರ ಇದೆ.
ಮಂಡ್ಯದ ಕಬ್ಬಿನ ರಸ ಸಿಗುತ್ತೆ, ಮೈಸೂರು ಕಬ್ಬಿನ ಹಾಲು ಸಿಗುತ್ತೆ, ಅವಲಕ್ಕಿ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಮಜ್ಜಿಗೆ, ಮೆಣಸಿನ್ಕಾಯಿ, ಸಂಡಿಗೆ, ಹಪ್ಳ, ರೊಟ್ಟಿ, ಆಮೇಲೆ ವೆರೈಟಿ ವೆರೈಟಿ ಗೊಂಬೆಗಳು ಸಿಗ್ತವೆ. ಸ್ಪೆಷಲ್ ನೋಡಿ, ಗವಲು ಅಂತಂದ್ ಹೇಳಿ ಕರೀತಾರೆ, ಆಂಧ್ರ ಸ್ಪೆಷಲ್ ಇದು. ಇದು ಬಾತಿಯಲ್ಲಿ ಸಿಗುತ್ತೆ, ನೀವು ಬಂದು ವಿಸಿಟ್ ಕೊಡ್ಬೋದು. ಉದಯ ಪಿಕಲ್ಸ್ ಅಂತಂದ್ ಹೇಳಿ ಬಂದು ವಿಸಿಟ್ ಕೊಡಿ. ಕಜ್ಜಾಯ ಚೆನ್ನಾಗಿದೆ. ಉಂಡೆಗಳು ಸಿಗ್ತವೆ, ಸಿರಿಧಾನ್ಯ ಉಂಡೆಗಳು ಸಿಗ್ತವೆ. ಸರ್ ನಾವು ಕಲೆದೇವರಪುರ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ ಸರ್. ನಾವು ಸಿರಿಧಾನ್ಯದಲ್ಲಿ ಉಂಡೆ ಮಾಡ್ಕೊಂಡ್ ಬಂದಿದ್ವಿ. ಈ ಉಂಡೆದು ಇಷ್ಟು 12 ಐಟಮ್ ಹಾಕಿ ಉಂಡೆ ಮಾಡಿದ್ವಿ. ಈ ಉಂಡೆಗೆ ಎಷ್ಟು ಪ್ರಮಾಣವಾಗಿ ಇದು ಸಕ್ತ ಐತೆ ಅಂತ ಯಾರಿಗೂ ಗೊತ್ತಿಲ್ಲ. ಆರೋಗ್ಯಕ್ಕೆ ಚೆನ್ನಾಗೈತೆ ಸರ್. ಸಾಕಷ್ಟು ಮುಂದೆ ಪ್ರಧಾನ ಮಂತ್ರಿಗಳು ಇದಕ್ಕೆ ಒತ್ತು ಕೊಡ್ತಾ ಇದಾರೆ. ಇದೆಲ್ಲ ಮುಂದೆ ಅಭಿವೃದ್ಧಿ ಆಗ್ತದೆ. ನಮ್ಮ ದಾವಣಗೆರೆ ಸಂಸದರಾಗಿರ್ತಕ್ಕಂತ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವ್ರ ಸತಿಗೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ. ಬೆಳೀರಿ ಮೇಡಮ್, ಚೆನ್ನಾಗ್ ಆಗುತ್ತೆ. ಮುಂದೆ ದೊಡ್ಡ ಮಟ್ಟಕ್ಕೆ ನೀವು ತಿನ್ರಿ, ಬಹಳ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ತಲುಪಿಸ್ರಿ, ವಿಷಯಗಳು ತಿಳಿಸ್ರಿ. ನಿಮ್ಮ NRLM ವತಿಯಿಂದ ನೀವ್ ಏನೇನ್ ಪ್ರಾಡಕ್ಟ್ ಎಲ್ಲ ಮಾಡ್ತಿರಲ್ಲ, ಜನಗಳಿಗೆ ಮಾಹಿತಿಗಳು ಗೊತ್ತಾಗ್ತಿಲ್ಲ. ಹಂಗಾಗಿ ಮನೆ ನೀವು ನಮ್ಮ ದಾವಣಗೆರೆಯಲ್ಲಿ ನಾವು ನಾಗರಾಜ್ ಚಿಕ್ಕೇರಿ ಕೊಟ್ರೇಶ್ ಅಂತಂದ್ ಹೇಳಿ ಮಾತಾಡ್ತಾ ಇರೋದು. ನಮ್ದು ಚಾನೆಲ್ ಬಂದ್ಬಿಟ್ಟು GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾತಾಡ್ತಾ ಇರೋದು. ನಿಮ್ದು ಯಾವ್ದು ಹೆರಿಟೇಜ್ ಸ್ನಾಕ್ಸ್ ಅಂತನಾ? ನಮ್ದು ಹುಬ್ಳಿ ಸ್ಪೆಷಲ್ ಮಸಾಲಾ ಗಿರ್ಮಿಟ್ ಮಾಡ್ತೀವಿ, ಮತ್ತೆ ಮಂಗಳೂರು ಗೋಳಿ ಬಜ್ಜಿ ಇರುತ್ತೆ ನಮ್ಮಲ್ಲಿ. ಈ ತರ ಸ್ಟಾಲ್ಸ್ ಏನಾದ್ರು ಇವೆಂಟ್ಸ್ ಇದ್ದಾಗ ಅಷ್ಟೇ ನಾವು ಸ್ಟಾಲ್ ಹಾಕ್ತೀವಿ. ಹಾ ಮೇಡಮ್, ನಮ್ ಸರ್ ಸಂತೋಷ್, ಡಾಕ್ಟರ್ ಸಂತೋಷ್ ಅಂತಂದ್ ಹೇಳಿ ಅವರು ನಿಮಗೆ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಡಾಕ್ಟರ್ ವೃತ್ತಿ ಜೊತೆಗೆ ಈ ರೀತಿ ಮೇಡಮ್ ಅವರಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ನಮಗೆ ಬಹಳ ಖುಷಿ ಆಯ್ತು. ಈ ತರ ಈಗಿನ ಟ್ರೆಂಡ್ ಎಲ್ಲ ಈ ತರ ಇದ್ದಾಗ ಒಂದು ಫ್ಯಾಮಿಲಿ ಅನ್ನೋದು ಬಹಳ ಖುಷಿಯಾಗಿರುತ್ತೆ ಅಂತಂದು ನಾನು ಹೇಳ್ತೀನಿ. ಹೆಲ್ತ್ ಡ್ರಿಂಕ್ ಹೌದಾ ಸರ್? ಯಾವ್ದು ಸರ್ ಹೆಲ್ತ್ ಡ್ರಿಂಕ್? ಇದು ಹೆಲ್ತ್ ಡ್ರಿಂಕ್ ಸರ್? ಇದು ಹಾ ಸರ್. ಯಾವ್ದಾವ್ದಕ್ಕೆ ಜಲ್ಜಿ ಏನೇನ್ ಹಾಕಿದಿರಿ ಸರ್ ಇದ್ರಲ್ಲಿ? ಪುದೀನ, ಜಲ್ಜೀರಾ, ಹಾ ಸರ್. ಅದೇ ರೀತಿಯಾಗಿ ಆಮ್ಚೂರ್ಣ, ಹಾ ಸರ್. ಸಬ್ಜಾ ಸೀಡ್ಸ್ ಇದೆ, ಹಾ ಸರ್. ಆಮೇಲೆ ಟಂಗ್ ವಾಟರ್ ಇಂದ ರೆಡಿ ಮಾಡ್ತೀವಿ. ಹೌದಾ ಸರ್? ವಾಟರ್ ಇಸ್ ಆಂಟಿ ಆಕ್ಸಿಡೆಂಟ್. ಹಾ ಸರ್. ಸರ್ ಇದು ಕುಡಿಯೋದ್ರಿಂದ ಮಾನವರಿಗೆ ಯಾವ ರೀತಿ ಹೆಲ್ತ್ಗೆ ಒಳ್ಳೇದಾಗುತ್ತೆ ಸರ್? ನೋಡಿ, ಡೈಲಿ ಫುಡ್ ತಿಂತಾ ಇರ್ತಾರೆ, ಏನೇನೋ ಇವತ್ತೊಂದು ಸಡನ್ ಆಗಿ ಸ್ನಾಕ್ಸ್ ತಿಂತಾರೆ, ಎಕ್ಸ್ಟ್ರಾ ತಿಂದಿರ್ತಾರೆ, ಡೈಜೆಷನ್ ಆಗಲ್ಲ. ಈಗ ಪಿಜ್ಜಾ, ಬರ್ಗರ್ ಅಂತ ತಿಂದ್ರೆ ಅದು ನಮ್ಮ ಬಾಡಿ ಅಷ್ಟು ಒಳ್ಳೇದಲ್ಲ. ಬಟ್ ಏನ್ ಮಾಡುತ್ತೆ, ಅದನ್ನ ಪುಷ್ ಕೊಡುತ್ತೆ, ಗಟ್ ಹೆಲ್ತಿಗೆ ಬಹಳ ಒಳ್ಳೇದು. ನಮಸ್ಕಾರ ಸರ್. ಬರೀ ಸರ್. ನಮ್ ಹಾವೇರಿ ಅವರಿಗೆ ಬಹಳ ದಿನದಿಂದ ನಾನು ಪರಿಚಯ. ನಾನು ಇವತ್ತು ನನ್ನ ಚಾನಲ್ ನಂದು ವಿಡಿಯೋ ತೆಗಿತಾ ಇರೋರಿಗೆ ಅವರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಅವರಿಗೂ